ನಮ್ಮ ಶಿವಣ್ಣವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ ಇಡೀ ರಾಜ್ಯದಲ್ಲಿ 224 ಶಾಸಕರಲ್ಲಿ ಅವರೊಬ್ಬರೇ ಆ ಧ್ವನಿಯನ್ನು ಎತ್ತಿದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ. ಆದರೆ ಆ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕಿಲ್ಲ ಅಂತೇಳಿ ನಮಗೆ ಬೇಜಾರಾಗ್ತಾ ಇದೆ. ಹಾಗೆ ಎಲ್ಲ ಒಂದು ಏನು ನಾವು ಇದೀವಿ ಕಾಂಗ್ರೆಸ್ ಹಳೆ ಕಾಂಗ್ರೆಸ್ ಭಾಗದಲ್ಲಿ ನಾವೇನಿದ್ದೀವಿ ಇಲ್ಲ ಸಾಮೂಹಿಕ ರಾಜೀನಾಮೆ ನೀಡಬೇಕಂತ ನಾವು ಈ ದಿನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಎರಡನೇಗೆ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭ ಇವತ್ತು 5 ಗಂಟೆಗಿದೆ. ಅದರಲ್ಲಿ ಮುಖ್ಯವಾಗಿ ಸುಮಾರು 10-15 ದಿನಗಳಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರ ಹೆಸರು ಎಲ್ಲ ಮೀಡಿಯಾಗಳಲ್ಲೂ ಮತ್ತು ಎಲ್ಲ ಹೈಕಮಾಂಡ್ ಲಿಸ್ಟಲ್ಲಿ ಇತ್ತು. ಆದರೆ ಯಾವ ರೀತಿ ಕೈ ತಪ್ಪಿತು ಅಂತೇಳಿ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ 2 ಸರಿ ಸೋತಿದ್ದಾರೆ, 3 ಸರಿ ಗೆದ್ದಿದ್ದಾರೆ. ಇವ್ರಿಗಿಂತ ಪ್ರಾಮಾಣಿಕವಾದಂಥ ವ್ಯಕ್ತಿ ಇನ್ನು ಯಾರು ಬೇಕು ಕಾಂಗ್ರೆಸ್ಸಲ್ಲಿ? ಎಲ್ಲೋ ಪಕ್ಷದ ಅನೈತಿಕ ಚಟುವಟಿಕೆಗಳು ಮಾಡಿದವ್ರಿಗೆಲ್ಲನೂ ಇವತ್ತು ಸಚಿವ ಸ್ಥಾನಗಳು ಸಿಗ್ತಾ ಇದೆ. ನಮ್ಮ ಶಾಸಕರು ಪ್ರಾಮಾಣಿಕವಾಗಿದ್ದಾರೆ. ಅವರೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಅಪ್ರಾಮಾಣಿಕರು ಅಂತ ಹೇಳಿದ್ರೆ ನಾವಿವತ್ತು ಅವ್ರಿಗೋಸ್ಕರ ಜೀವ ಬಿಡಲಿಕ್ಕೆ ರೆಡಿ ಇದ್ದೀವಿ. ಅಂಥ ಪ್ರಾಮಾಣಿಕವಾದಂಥ ವ್ಯಕ್ತಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಜಾಸ್ತಿ ಬೇಜಾರಾಗ್ತಾ ಇದೆ. ನಾವು ನಮ್ಮ ಒಂದು ಏನು ಪೋರ್ಟ್ಫೋಲಿಯೋ ನಮ್ಗೆ ಕೊಟ್ಟಿದ್ದಾರೆ, ಏನೋ ಹುದ್ದೆಗಳನ್ನು, ರಾಜಕೀಯ ಹುದ್ದೆಗಳನ್ನು, ನಾವು ಪಕ್ಷದ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕಂತೇಳಿ ನಾವೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮುಖ್ಯವಾಗಿ ಒತ್ತಾಯ ಕೊಡಲೇಬೇಕಂತಲ್ಲ, ಈಗ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥವ್ರು ಕೊಟ್ಟರೆ ಏನು ಅವರೇನು ಇವತ್ತು ನನ್ನ ಮನೆಗೆ ಬಂದರೆ ಇಲ್ಲ ಪಕ್ಷ ಬಿಟ್ಟು ಬಂದ್ರ, ಇಲ್ಲಾಂದರೆ ಏನು ಪಕ್ಷದ ವಿರುದ್ಧವಾಗಿ ಯಾವ ಥರ ಆದರೂ ನಡ್ಕೊಂಡಿದ್ದಾರೆ. ಇವತ್ತು ಕೊಡ್ತೀನಿ ಅಂತೇಳಿ ಈ ಥರ ಮೋಸ ಮಾಡೋದು ಸರಿನಾ? ನಿಮಗೆ ಶಿವಣ್ಣ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ರೆ ಏನೋ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಇಲ್ಲ ಆತನ ಸರಿ ಇಲ್ಲ, ಆತನ ಪಕ್ಷ ಕಟ್ಟಿಲ್ಲ ಅಂತ ಹೇಳೋದು ಏನಾದರೂ ಇದ್ರೆ ಹೇಳ್ರಿ, ಅವ್ರು ಕೊಡೋದು ಬೇಡ. ಅಂಥ ಪ್ರಾಮಾಣಿಕ ವ್ಯಕ್ತಿ ಕೊಡಿಲ್ಲ ಅಂದಮೇಲೆ ನಾವು ಆ ಪಕ್ಷದಲ್ಲಿದ್ದು ಸುಮ್ಮನೆ ಬೇಜಾರು ಸಂಗತಿ. ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಅವ್ರಿಗೆಲ್ರಿಗೂ ಗೊತ್ತು. ಇವತ್ತು ಕ್ರೀಡಾಂಗಣ ಇರ್ಬೋದು, ಅಥವಾ ನೋಡಿ ಈಗ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿದೆ ರಸ್ತೆಗಳು. ಏನಿವತ್ತು BJP ಪಕ್ಷದವರು ಆರೋಪ ಮಾಡಿದರು, ಅದೊಂದು ಆರೋಪವನ್ನು ಎಲ್ಲರೂ ಕೂಡ ನಾವು ಕೇಳ್ಕೊಂಡಿದ್ವಿ. ಈ ಥರ ಎಲ್ಲ ಆಗ್ತಾಯಿದೆ ಅಂತ. ನೋಡಿ ಇಡೀ ತಾಲೂಕಲ್ಲಿ ಈಗ ನೋಡಿ ಚಂದಾಪುರ ಮಾರ್ಕ್ ನಡೀತೈತೆ, ಡಬಲ್ ರೋಡು ಎಲ್ಲ ಅವರ ಅಭಿವೃದ್ಧಿಗೇ ಅಧ್ಯಕ್ಷ ಈ ಇಡೀ ರಾಜ್ಯದಲ್ಲೇ. ಅಂಥ ಪ್ರಾಮಾಣಿಕತೆ ವ್ಯಕ್ತಿ ಕೊಡಬೇಕಾಗಿತ್ತು. ತುಂಬ ಬೇಸರ ಇದೆ. ಇದರಲ್ಲಿ ಯಾವ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯೋ ನಮಗಂತೂ ಗೊತ್ತಾಗ್ತದೆ. ಆನೇಕಲ್ ತಾಲೂಕಿನಲ್ಲಿ ಕಾಂಗ್ರೆಸ್ಸು ಸತ್ತೋಗಿತ್ತು ಅಂದರೆ ಸತ್ತೋಗಿ ಸುಣ್ಣ ಹಿಡಿದಿತ್ತು. BJP ಭದ್ರಕೋಟೆ ಆಗಿತ್ತು. ಯಾಕಂದರೆ ನಾರಾಯಣಸ್ವಾಮಿ ಅವರು 4 ಸಾರಿ ಗೆದ್ದಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಕಡೆ ಕೊಟ್ಟು ಕೇರ್ಪುರಮ್ಮೋ ಎಲ್ಲ ಬೇರೆ ಕಡೆ ಕೊಟ್ಟಿದ್ದಾಗ ಮಾದೇವಪುರದಲ್ಲಿ ಅಲ್ಲಿಂದ ಬಂದು ತಿರುಗಿ ಇಲ್ಲಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸುಮಾರು 15-17 ವರ್ಷ ತನ್ನ ಒಂದು ಶಕ್ತಿಯನ್ನು ಈ ಒಂದು ಶಿವಣ್ಣವರು ಈ ಕ್ಷೇತ್ರದಲ್ಲಿ ತೋರಿಸಿದ್ದಾರೆ. ಅವ್ರು ಬಂದ ಮೇಲೆ ಈ ತಾಲೂಕಲ್ಲಿ ಕಾಂಗ್ರೆಸ್ ಅಂತ ತಿರುಗಿ ಮರುಜೀವ ಬಂದಿದ್ದು. ಹಾಗಾಗಿ ಇದನ್ನು ಪ್ರಾಮಾಣಿಕವಾಗಿ ಮತ್ತು ನಮ್ಮ ಶಿವಣ್ಣವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ ಇಡೀ ರಾಜ್ಯದಲ್ಲಿ 224 ಶಾಸಕರಲ್ಲಿ ಅವರೊಬ್ಬರೇ ಆ ಧ್ವನಿಯನ್ನು ಎತ್ತಿದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ. ಆದರೆ ಆ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕಿಲ್ಲ ಅಂತೇಳಿ ನಮಗೆ ಬೇಜಾರಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಯಾರ್ಯಾರು ತೊಂದರೆ ಕೊಟ್ಟರೋ ಅವರಂತೂ ಒಳ್ಳೆಯದಾಗಲಿ ಅವ್ರಿಗೂ. ಈ ದಿನ ಏನು ನೂತನ ಸಚಿವರ ಪಟ್ಟಿಯನ್ನು 2ನೇ ಹಂತದಲ್ಲಿ ಬಿಡುಗಡೆ ಮಾಡಲಾಯಿತು. ನಮ್ಮ ಆನೇಕಲ್ನಿಂದ ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೂ ಇವತ್ತು ನಿರಾಸೆ ಆಗಿದ್ದಾರೆ. ಇವತ್ತು ಬರೀ ಅವರೊಬ್ಬರೇ ನಿರಾಸೆ ಆಗಲಿಲ್ಲ. ಇವತ್ತು ಆನೇಕಲ್ನ ಎಲ್ಲ ಒಂದು ಕಾರ್ಯಕ್ರಮ ಯಾವುದೇ ಪಕ್ಷ ಭೇದವಿಲ್ಲದೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಇವತ್ತು ಶಿವಣ್ಣವ್ರು ಆಗಬೇಕಾಗಿತ್ತು. ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ನಡೀತಾ ಇತ್ತು ಅಂತೇಳಿ ಎಲ್ಲ ಒಂದು ಜನರ ಆಶಯವಾಗಿತ್ತು. ಕಾರಣ ಏನಂತಂದರೆ ಅವರು ಮೊದಲಿಂದನೂ ಕೂಡ NSUಯಿಂದ ಬಂದಂಥವರು ₹1 ಕೊಟ್ಟು ಒಂದು ಮೆಂಬರ್ಶಿಪ್ ಆಗಿ ಒಂದು NSUಯಿಂದ ಬಂದು ಯೂತ್ ಕಾಂಗ್ರೆಸ್ಸಿಂದ ಬಂದು ಮತ್ತು ಒಂದು ಸ್ಟೇಟ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿ ಎಲ್ಲ ಒಂದು ವರ್ಗದಲ್ಲಿದ್ದು ಕೂಡ ಅವರು ಸಂಘಟನೆ ಮಾಡಿ ಬಂದಂಥವ್ರು. ಇಂತಹ ಪ್ರಾಮಾಣಿಕ ನಿಷ್ಠಾವಂತ ಒಂದು ಕಾರ್ಯಕರ್ತ ಶಾಸಕರಿಗೆ ಇದು ಕೊಡಲೇಬೇಕಾಗಿತ್ತು ಸಚಿವ ಸ್ಥಾನ. ನಮ್ಮೆಲ್ಲರಿಗೂ ತುಂಬ ದುಃಖ ಇದೆ. ಹಾಗಾಗಿ ಏನು ನಾವೆಲ್ಲ ಒಂದು ಯುವ ಕಾಂಗ್ರೆಸ್ ಏನಿದ್ದೀವಿ ಮತ್ತು ನಮ್ಮ ಸೀನಿಯರ್ ಕಾಂಗ್ರೆಸ್ ನಮ್ಮೆಲ್ಲ ಒಂದು ಹಳಬರು ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದೀವಿ, ನಮಗೆ ತುಂಬ ಮನನೊಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಯಾಕಂತಂದರೆ ಇಂಥವ್ರಿಗೆ ನಾವು ನಿಷ್ಠಾವಂತ ಈಗ ಬೇರೆ ಪಕ್ಷದಿಂದ ಬಂದವ್ರಿಗೆಲ್ಲ ಫಸ್ಟು ಮಣೆ ಆಗ್ತಾ ಇದ್ದಾರೆ. ಸೊ ಅಂಥ ಕಾಲದಲ್ಲೂ ಕೂಡ ಇವರು ಆಪರೇಷನ್ ಕಮಲ ಆಗಿರೋ ಸಂದರ್ಭದಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೇ ಒಂದು ಹಣಕ್ಕಾಗಲಿ ಇಲ್ಲ ಇನ್ನೂ ಅಧಿಕಾರಕ್ಕಾಗಲಿ ಅವ್ರ ಹಿಂದೆ ಹೋದವರು ಅಂತಲ್ಲ. ಸೊ ಹಾಗಾಗಿ ಎಲ್ಲ ಇವರು ಸ್ನೇಹಿತರು ಕೂಡ ಹೋದಾಗ ಕೂಡ ಎಷ್ಟೋ ಇವರಿಗೆ ಒತ್ತಡಗಳಿತ್ತು. ಅಂಥ ಒತ್ತಡ ಇದ್ದರೂ ಕೂಡ ನಮ್ಮ ಶಾಸಕರು ಹೋಗಲಿಲ್ಲ.
ಸೊ ಹಾಗಾಗಿ ಅವ್ರಿಗೆ ಈ ಒಂದು 2ನೇ ಪಟ್ಟಿಯಲ್ಲಿ ಬಿಡಬೇಕಾಗಿತ್ತು. ಈ ಎಲ್ಲ ಒಂದು ನಮ್ಮ ಸೀನಿಯರ್ಸು ಮತ್ತು ನಮ್ಮ ಏನು ನಾವು ಎಲ್ಲ ಒಂದು ಜನತೆ ಏನಿದೆ, ನಮ್ಮ ಕಾಂಗ್ರೆಸ್, ಯುವ ಕಾಂಗ್ರೆಸ್ಸು ಮತ್ತು ನಮ್ಮ ಸೀನಿಯರ್ ಕಾಂಗ್ರೆಸ್ ಅವರು ಮತ್ತು ಸಾರ್ವಜನಿಕರು ನಾವೆಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡ್ಕೊಳ್ತೇವೆ. ಮತ್ತೊಮ್ಮೆ ಇದನ್ನು ಪರಿಶೀಲಿಸಿ, ಇನ್ನೂ 1 ಅವರ್ ಟೈಮ್ ಇದೆ, ದಯವಿಟ್ಟು ಇದೊಂದು ಮನವಿ ಮಾಡಿಕೊಂಡು ನಮ್ಮ ಶಾಸಕರಿಗೆ ಒಂದು ಇರಬೇಕಂತ ಒಂದು ನಾವು ಮನವಿ ಮಾಡ್ಕೊಳ್ತೇವೆ. ಅವ್ರಿಗೆ ಶಾಸಕರು ಸಚಿವರು ಸಿಕ್ಕಿಲ್ಲ ಅಂದರೆ ನೀವು ಮುಂದಿನ ನಡೆ ಏನು ಸರ್? ಇದು ಮುಂದಿನ ದಿನಗಳಲ್ಲಿ ಬ್ಲಾಕ್ ಮಟ್ಟದಲ್ಲೂ ಕೂಡ ನಾವು ಒಂದು ಬಂದ್ ಮಾಡ್ತೀವಿ, ಮತ್ತು ಆನೇಕಲ್ಲೇ ಬಂದ್ ಮಾಡಬೇಕು ಅಂತ ಒಂದು ಉಗ್ರವಾದ ಹೋರಾಟದ ಮೂಲಕ ನಾವು ಎಚ್ಚರಿಕೆ ಕೊಡಬೇಕಂತ ಇದ್ದೀವಿ. ಹಾಗೆ ಎಲ್ಲ ಒಂದು ಏನು ನಾವು ಇದ್ದೀವಿ ಕಾಂಗ್ರೆಸ್, ಹಳೆಯ ಕಾಂಗ್ರೆಸ್ ಭಾಗದಲ್ಲಿ ನಾವೇನಿದ್ದೀವಿ, ಸಾಮೂಹಿಕ ರಾಜೀನಾಮೆ ನೀಡಬೇಕಂತ ನಾವು ನೀಡ್ತೀವಿ.